ಎರಡನೇದಾಗಿ ನಮ್ಮ ಜೀವಿತದ ಒಂದು ನೂತನ ಜೀವಿತದಲ್ಲಿ ನಡಿಬೇಕಾದ ವಿಷಯದಲ್ಲಿ ಪೌಲನು ರೋಮಪುರ ಪತ್ರಿಕೆಯಲ್ಲಿ 6ನೇ ಅಧ್ಯಾಯದಲ್ಲಿ 1-5 ವಾಕ್ಯವನ್ನು ಓದೋಣ. 6ನೇ ಅಧ್ಯಾಯ 1-5. ಹಾಗಾದರೆ ಏನು ಹೇಳೋಣ? ಕೃಪೆಯು ಹೆಚ್ಚಲಿ ಎಂದು ನಾವು ಪಾಪದಲ್ಲಿ ಇನ್ನೂ ಇರಬೇಕು? ಹಾಗೆ ಎಂದಿಗೂ ಅಲ್ಲ. ಪಾಪದ ಪಾಲಿಗೆ ಸತ್ತವರಾದ ನಾವು ಇನ್ನೂ ಅದರಲ್ಲಿ ಬದುಕುವುದು ಹೇಗೆ? ಯೇಸುಕ್ರಿಸ್ತನಲ್ಲಿ ಸೇರುವುದಕ್ಕೆ ಬ್ಯಾಪ್ತಿಸಮ್ ಮಾಡಿಸಿಕೊಂಡವರಾದ ನಾವೆಲ್ಲರೂ ಆತನ ಮರಣದಲ್ಲಿ ಸೇರುವುದಕ್ಕೆ ಬ್ಯಾಪ್ತಿಸಮ್ ಕೊಂಡವರೆಂದು ನಿಮಗೆ ತಿಳಿಯದು? ಹೀಗಿರಲಾಗಿ ನಾವು ಬ್ಯಾಪ್ತಿಸಮ್ ಮಾಡಿಸಿಕೊಂಡಾಗ ಆತನ ಮರಣದಲ್ಲಿ ಪಾಲುಗಾರರಾಗುವುದಕ್ಕೆ ಆತನೊಂದಿಗೆ ಹೂಣಲ್ಪಟ್ಟೆವು. ಮತ್ತು ಕ್ರಿಸ್ತನು ತಂದೆಯ ಮಹಿಮೆಯಿಂದ ಹೇಗೆ ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನೋ ಹಾಗೆಯೇ ನಾವು ಕೂಡ ಜೀವದಿಂದೆದ್ದು ನೂತನ ಜೀವದಲ್ಲಿ ನಡೆದುಕೊಳ್ಳಬೇಕು. ನಾನು ನಿಮ್ಮಲ್ಲಿ ಪ್ರಶ್ನೆ ಕೇಳ್ತೇನೆ. ಒಬ್ಬನು ಸತ್ತರೆ ಅವನು ಸತ್ತಿದ್ದಾನಂತ ನಮಗೆ ಹೇಗೆ ಗೊತ್ತಾಗುತ್ತೆ? ನಾವು ಹೇಗೆ ನೋಡ್ತೇವೆ? ಸಾಮಾನ್ಯವಾಗಿ ನಾವು ಡಾಕ್ಟರ್ ಬಿಡಿ, ನಾವು ಹೇಗೆ ನೋಡ್ತೇವೆ? ಕೈ ಮುಟ್ಟಿ ಏನೋ ಡಗಡಗ ಸೌಂಡ್ ಅಥವಾ ಇಲ್ಲಿ ಏನೋ ಡಗಡಗ ಸೌಂಡ್ ಬರ್ತದ, ಡಗ್ 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 ಅಂತ ನೋಡ್ತೇವೆ ಅಲ್ವಾ? ಒಂದು ವೇಳೆ ಅದು ಶಬ್ದನೇ ಇಲ್ಲದಿದ್ದರೆ ಇವನು ಸತ್ತಿದ್ದಾನೆ ಎಂಬ ವಿಷಯಕ್ಕೆ ನಾವು ಬರ್ತೇವೆ. ಹಾಗಿರುವಾಗ ಪೌಲ ಇಲ್ಲಿ ಹೇಳ್ತಾ ಇದ್ದೇನೆ ನೋಡಿ, ಏನು? ಕೃಪೆಯು ಹೆಚ್ಚಲಿ ಎಂದು ನಾವು ಪಾಪದಲ್ಲಿ ಇನ್ನೂ ಇರಬೇಕೋ? ಈಗ ದೇವರು ದೊಡ್ಡ ಕೃಪೆಯನ್ನು ತೋರಿಸಿದ್ದಾರೆ, ಇನ್ನು ನಾವು ಪಾಪ ಮಾಡಿದರೂ ಇನ್ನು ಅವರು ಕ್ಷಮಿಸುತ್ತಾ ಬರ್ಬೇಕಂತ, ಅವರ ಕೃಪೆ ಇನ್ನೂ ಜಾಸ್ತಿ ಆಗ್ಬೇಕಂತ, ನಾವಿನ್ನೂ ಪಾಪದಲ್ಲಿ ಇರಬೇಕು ಅಂತ ಕೇಳ್ತಾ ಇದ್ದಾನೆ. ಇನ್ನೂ ಪಾಪದಲ್ಲಿ ಬದುಕುವುದು ಸಾಧ್ಯವೋ? ಕೃಪೆ ಹೆಚ್ಚಿನ ಅದಕ್ಕೆ ಬದುಕಲಿಕ್ಕೆ ಆಗುತ್ತೋ? ಅದಕ್ಕೆ ಅವನು ಏನು ಹೇಳ್ತಾ ಇದ್ದಾನೆ? 2ನೇ ವಚನದಲ್ಲಿ, ಪಾಪದ ಪಾಲಿಗೆ ಸತ್ತವರಾದ ನಾವು ಪಾಪದ ಪಾಲಿಗೆ ಸತ್ತಿದ್ದೇವೆ. ಪಾಪ ಮಾಡುವಂತ ಹೃದಯ ಸತ್ತಿದೆ, ಅದರಲ್ಲಿ ಜೀವ ಇಲ್ಲ. ಹಾಗಾದ್ರೆ ನೂತನ ಹೃದಯವನ್ನು ಕೊಡಲ್ಪಟ್ಟಿದೆ. ಆ ನೂತನ ಹೃದಯದಲ್ಲಿ ಅವನು ಜೀವಿಸುವುದಾದ್ರೆ, ಬದುಕುವುದಾದ್ರೆ ಪಾಪದಲ್ಲಿ ಅವನಿಲ್ಲ, ಅವನು ಸತ್ತಿದ್ದಾನೆ. ಆದರೆ ಇವತ್ತು ನಾವು ಬದುಕಿದ್ದೇವೆ ಹೌದಾದ್ರೆ, ಪಾಪದ ಪಾಲಿಗೆ ಸತ್ತಿದ್ದೇವಾದ್ರೆ ನಮ್ಮ ಜೀವಿತವು ನೂತನವಾಗಿ ಕಾಣಬೇಕು. ಮತ್ತು ನಾವು ಹೊಸ ಹೃದಯ ಹೊಂದಿರುವುದಾದ್ರೆ ಅದು ಆತ್ಮಿಕತೆಯಲ್ಲಿ ಒಂದು ಬದುಕಿದ್ದು ಅದು ಕಾಣಬೇಕು. ಇದು ಯಾವಾಗ ಕಾಣುವುದಿಲ್ಲವೋ ಅವನು ಸತ್ತಿದ್ದಾನೋ ಇಲ್ವೋ ಅಂತ ಒಂದು ಗೊತ್ತಾಗುವುದಿಲ್ಲ. ಕೆಲವು ಸಾರಿ ನಾನು ನಿನ್ನೆಂದು ಮೊಬೈಲಲ್ಲಿ ನೋಡಿದೆ, ಅವನು ಹಾರ್ಟ್ ಅಟ್ಯಾಕ್ ಆಗಿ ಸತ್ತು ಅವನನ್ನು ಆಂಬುಲೆನ್ಸಲ್ಲಿ ಹಾಕಿ ಎಲ್ಲ ತಗೊಂಬಂದು, ಆಂಬುಲೆನ್ಸ್ ಒಂದು ಹಂಪ್ಸನ್ನು ಎಗರಿಸಿಬಿಡ್ತು, ಜಾಡ್ಕ ಅಂತ ರಪ್ಪ ಬದುಕಿದ ಅವನು ಎದ್ದು ಬಿಟ್ಟ. ನೋಡಿ ಎಂತ ಆ ಆಕ್ಷನಲ್ಲಿ ಅವನು ಎದ್ದು ಬಿಟ್ಟ. ಮತ್ತೆ ಮನೆಗೆ ಬಂದಾಗ ಸತ್ತವನು ಬದುಕಿ ಬಂದಿದ್ದಾನಂತ ಅವನಿಗೆ ಬಹಳಷ್ಟು ಸನ್ಮಾನ ಅದಿದೆಲ್ಲ ಮಾಡಿದ್ರು. ಈಗ ಅವನಿಗೆ ಏನಾಗಿದೆ? ನಾನು ಸತ್ತಿದ್ದೆ, ನಾನು ಬದುಕಿ ಬಂದಿದ್ದೇನೆಪ್ಪ ಅಂತ. ಹಾಗಿರುವಾಗ ಅವನ ಜೀವಿತದಲ್ಲಿ ದೇವರೊಂದು ನನಗೆ ಜೀವನ ಪುನಃ ಕೊಟ್ರಲ್ಲ ಅಂತ ಒಂದು ನೆನಪು ಅವನಿಗೆ. ಹಾಗಿರೋ ನಮಗೆ ಕೊಟ್ಟಂತ ಜೀವ, ನಾವು ಸತ್ತೆವು, ಹೊಸ ಜೀವನ ದೇವರು ಕೊಟ್ಟಿದ್ದಾರೆ. ಕೊಟ್ಟ ನಂತರ ನಾವು ಆ ಜೀವದಲ್ಲಿ ಬದುಕಬೇಕು. ಇದಕ್ಕೆ ನಾವು ಬ್ಯಾಪ್ಟಿಸಮ್ ತಗೊಳ್ತೇವಲ್ಲ, ಬ್ಯಾಪ್ಟಿಸಮ್ ತಗೊಂಡೇನು? ಲೋಕದ ಪಾಲಿಗೆ ನಾನು ಸತ್ತಿದ್ದೇನೆ, ಇನ್ನು ಕ್ರಿಸ್ತನನ್ನು ನಾನು ನೂತನವಾಗಿ ಹಿಂಬಾಲಿಸುವವನಾಗಿದ್ದೇನೆ ಎಂಬುದೇ ಅದರ ಸಾಕ್ಷಿ. ಯೇಸು ಕ್ರಿಸ್ತನನ್ನು ನಾವು ಹಿಂಬಾಲಿಸುವುದರ ಮೂಲಕ ನಾವು ನೂತನ ಜೀವಿತವನ್ನು ತೋರಿಸ್ತೇವೆ. ಯೇಸು ಕ್ರಿಸ್ತನ ಒಂದು ಜೀವಿತವೇ ಒಂದು ನೂತನ, ಅದು ಈ ಲೋಕಕ್ಕೆ ಸಂಬಂಧಪಟ್ಟದ್ದೇ ಅಲ್ಲ. ಆತನು ಆ ಜೀವಿತದ ಅದರಲ್ಲಿ ನಾವು ಹಿಂಬಾಲಿಸಬೇಕೆಂಬುದಾಗಿ ಆತನಿಗೆ ನಾವು ಸಾಕ್ಷಿ ಕೊಡ್ತೇವೆ. ಆದ್ದರಿಂದ ಅಲ್ಲಿ 4 ವಚನ ನೋಡಿ, ಹೀಗಿರಲಾಗಿ ನಾವು ಬಾಪ್ತಿಸ್ಮ ಮಾಡಿಸಿಕೊಂಡಾಗ ಆತನ ಮರಣದಲ್ಲಿ ಪಾಲುಗಾರರಾಗುವುದಕ್ಕೆ ಆತನೊಂದಿಗೆ ಹೂಣಲ್ಪಟ್ಟೆವು. ಮತ್ತು ಕ್ರಿಸ್ತನು ತಂದೆಯ ಮಹಿಮೆಯಿಂದ ಹೇಗೆ ಸತ್ತರೊಳಗಿಂದ ಎಬ್ಬಿಸಲ್ಪಟ್ಟನೋ ಹಾಗೆಯೇ ನಾವು ಕೂಡ ಜೀವದಿಂದೆದ್ದು ನೂತನ ಜೀವದಲ್ಲಿ ನಡೆದುಕೊಳ್ಳಬೇಕು. ಇಲ್ಲಿ ಏನು ಹೇಳಲ್ಪಟ್ಟಿದೆ? ಯೇಸು ಕ್ರಿಸ್ತನ ವಿಷಯವನ್ನು ನೋಡಿದ್ರೆ, ಆತನೊಂದಿಗೆ ನಾವು ಮರಣದಲ್ಲಿ ಹೂಣಲ್ಪಟ್ಟೆವು.
ಮತ್ತು ಆತನು ಹೇಗೆ ಎದ್ದು ಬಂದನೋ ಆತನೊಂದಿಗೆ ನಾವು ಕೂಡ ಎಬ್ಬಿಸಲ್ಪಟ್ಟೆವು. ಎಬ್ಬಿಸಲ್ಪಟ್ಟ ನಂತರ ಪಾಪದ ಪಾಲಿಗೆ ಆತನು ನಮಗೋಸ್ಕರ ಸತ್ತನು. ಆದ್ರಿಂದ ನಾವಿನ್ನು ನೂತನ ಜೀವಿತದಲ್ಲಿ ನಡೆದುಕೊಳ್ಳಬೇಕು. ಆ ನೂತನ ಜೀವಿತ ನಾನು ಹೊಂದಿದ್ದೇನೆ ಹೌದಾದ್ರೆ, ನನ್ನಲ್ಲಿ ಹೊಸ ಹೃದಯ ಇದೆ ಅದಾದ್ರೆ, ನಾನು ತಿರುಗಿ ಹುಟ್ಟಿದ್ದೇನೆ ಹೌದಾದ್ರೆ, ಆ ನೂತನ ಜೀವಿತದಲ್ಲಿ ನಾವು ತೋರಿಸ್ಬೇಕಾಗಿದೆ. ಹಾಗಾದರೆ ಆ ನೂತನ ಜೀವಿತ ನಮ್ಮ ಹಳೆ ಜೀವಿತ ಅಲ್ಲ. ನೂತನ ಜೀವಿತ ಅದು ನೂತನವಾಗಿಯೇ ಇದೆ. ಒಂದು ಸಾರಿ ನಾನು ನನ್ನ ಹೆಂಡತಿ ಕಳೆದ ಸರಿ ಅಲ್ಲ, ಅದು ಮುಂಚಿನ ಸರಿ ಎಲೆಕ್ಷನ್ ಟೈಮಲ್ಲಿ ಓಟಿಗೆ ಹೋದೆವು. ಅಲ್ಲಿ ಅವರು ಮೇರೆ ಹಾಕಿದ್ದಾರೆ, ಅಲ್ಲಿಂದ ಆಚೆಗೆ ಬರಬಾರ್ದು ಅಂತ. ನಾನೇನು ಮಾಡಿದೆ, ಬೈಕ್ ತಗೊಂಡು ಸೀದಾ ಒಳಗೆ ಹತ್ತಿರ ಹೋಗಿಬಿಟ್ಟೆ. ಪೊಲೀಸ್ನವ್ರು ನಿಲ್ಲಿಸಿಬಿಟ್ರು. ನಿಲ್ಲಿ ನಿಲ್ಲಿ ಅಂದ್ರೆ ಜೋರಾಗಿ ಮಾತಾಡು. ನಾನು ಆದರೂ ಸಮಾಧಾನ ತಾಳ್ಮೆಯಲ್ಲಿ ಮಾತಾಡ್ತಾ ಬಂದು, ಅವರು ನನಗೆ ಬೈದದಕ್ಕೆ ಅಲ್ಲಿರುವ ಕೆಲವರು ಬೇರೆಯವರು ಬಂದು ಅವರಿಗೆ ಜೋರು ಮಾಡ್ಲಿಕ್ಕೆ ಶುರು ಮಾಡಿ ಅವರಿಗೆ. ಮತ್ತೆ ನಾನು ಸಮಾಧಾನದಲ್ಲಿ ನಾನೇ ಎಲ್ಲರನ್ನು ಸಮಾಧಾನ ಮಾಡಿಸಿದೆ. ಆಮೇಲೆ ಪೊಲೀಸವನು ಹೇಳ್ತಾನೆ, ಅವರೆಲ್ಲ ಅಷ್ಟು ಎಗರಾಡ್ತಾ ಇದ್ದಾರೆ, ನೀವು ಸೈಲೆಂಟಾಗಿ ಇದ್ದೀರಿ, ನೀವು ಸಮಾಧಾನದಲ್ಲಿ ಇದ್ದೀರಿ, ಅದಕ್ಕೆ ನಾನು ಕೂಡ ಸುಮ್ಮನೆ ಇದ್ದದ್ದು ಅಂತ ಅವನು ಹೇಳಿದ. ಪೊಲೀಸವರು ಹೇಳಿ. ಹಾಗಿರುವಾಗ ಇಲ್ಲಿ ಒಂದು ಬದಲಾವಣೆ ಅವರ ಜೀವಿತದಲ್ಲಿ ಕಾಣಬೇಕು ಅಂತ ನಾನಿದನ್ನು ಹೇಳಿಕೋದು. ಬದಲಾವಣೆ ಕಾಣಬೇಕು, ನಮ್ಮ ಜೀವಿತದ ಒಂದು ಬದಲಾವಣೆ. ಆವಾಗ ನಾವು ಬದುಕಿದವರು, ಅವರು ಸತ್ತವರು ಅಂತ ಅರ್ಥ ಆಗುತ್ತೆ. ಬದುಕಿ ಸತ್ತವರು ಅರ್ಥ ಆಗುತ್ತೆ. ಹಾಗಿರುವಾಗ ನಮ್ಮ ಫೆಲಿಕ್ಸ್ ಅವರಿದ್ದರು, ಲೈನಲ್ಲಿ ಇದ್ದಾರೆ ಈಗ. ಅವ್ರು ಏನು ಹೇಳ್ತಾ ಇದ್ದಾರೆ, ನನಗೆ ಈ ಜನರ ನಡುವೆ ನನಗೆ ಬಹಳ ಕಷ್ಟ ಆಗಿದೆ. ಕೊನೆಗೆ ಅವರೊಂದಿಗೆ ಕೂತ್ಕೊಂಡು ಮಾತಾಡಿ ಹೇಳಿದೆ, ಸತ್ತವರೊಟ್ಟಿಗೆ ಇರಲಿಕ್ಕೆ ಯಾವತ್ತೂ ಕಷ್ಟನೇ. ನಾವು ಬದುಕಿದವರು ಕಷ್ಟದ ಸತ್ತವರೊಟ್ಟಿಗೆ ಇರ್ಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೋಸ್ಕರ ಅದು ಹಿಂಸೆ ಆಗತ್ತೆ, ಕಷ್ಟ ಆಗತ್ತೆ, ನೋವಾಗುತ್ತೆ. ಅದರಿಂದ ನಾವು ಪ್ರತ್ಯೇಕತೆಯನ್ನು ಕಾಪಾಡಿಕೊಳ್ಬೇಕು ಅಂತ ಅವರಿಗೆ ಹೇಳಿದೆ. ಹಾಗಿರುವಾಗ ನಮ್ಮ ನೂತನ ಜೀವಿತ ಅದು ಸತ್ತವರ ಜೀವಿತದ ಹಾಗೆ ಅಲ್ಲವೇ ಅಲ್ಲ. ಆ ನೂತನ ಜೀವಿತದಲ್ಲಿ ನಾವು ನಡೆದುಕೊಳ್ಬೇಕು. ಅದರಿಂದ ನಾವು ನೂತನ ಜೀವಿತದಲ್ಲಿ ನಡೆಯುವುದಾದ್ರೆ ಪಾಪದ ಪಾಲಿಗೆ ಸತ್ತವರಾಗಿದ್ದೇವೆ. ಪಾಪದ ಪಾಲಿಗೆ ಸತ್ತವರಾಗಿದ್ದಾದ್ರೆ ಸುಳ್ಳು ಹೇಳುವುದು ಪಾಪ ಅಲ್ವಾ? ಮೋಸ ಮಾಡುವುದು ಪಾಪ ಅಲ್ವಾ? ಗರ್ವದಿಂದ ವರ್ತಿಸುವುದು ಪಾಪ ಅಲ್ವಾ? ಕೆಟ್ಟ ಆಲೋಚನೆಗಳನ್ನು ಮಾಡುವುದು ಪಾಪ ಅಲ್ವಾ? ಇವೆಲ್ಲ ನಾವು ನೋಡುವಾಗ ನಮ್ಮ ಜೀವಿತ ಏನಾಗಿ ಕಾಣ್ತಾ ಉಂಟು? ಜೀವಿತವು ಅಲ್ಲಿ ಕಾಣ್ತಾ ಇಲ್ಲ. ಅದಕ್ಕೋಸ್ಕರ ಪ್ರಿಯರೇ, ದೇವರು ನಮಗೆ ಎಂಥ ಹೃದಯ ಕೊಟ್ಟಿದ್ದಾನಂತ ನಾವು ನೆನಪಿನಲ್ಲಿ ಇಟ್ಕೊಳ್ಳೋದು ಬಹಳ ಮುಖ್ಯವಾದ ವಿಷಯ. ಇನ್ನೊಂದು ವಾಕ್ಯವನ್ನು ನೋಡಿ, ಮೂರನೇದಾಗಿ ನೂತನ ಸ್ವಭಾವದಲ್ಲಿ ನಡಿಬೇಕು. ಎಫೆಸ ಪತ್ರಿಕೆ 4ನೇ ಅಧ್ಯಾಯ, ಎಫೆಸ ಪತ್ರಿಕೆ 4ನೇ ಅಧ್ಯಾಯ 20ರಿಂದ 24. ನೀವಾದರೋ ಕ್ರಿಸ್ತನನ್ನು ಹಾಗೆ ಕಲಿತುಕೊಳ್ಳಲಿಲ್ಲ, ಆತನನ್ನೇ ಕೇಳಿದ್ದೀರಲ್ಲ, ಆತನಲ್ಲಿ ಉಪದೇಶವನ್ನು ಹೊಂದಿದ್ದೀರಲ್ಲ. ಯೇಸುವಿನಲ್ಲಿರುವ ಸತ್ಯೋಪದೇಶವು ಯಾವುದೆಂದರೆ, ನೀವು ನಿಮ್ಮ ಹಿಂದಿನ ನಡತೆಯನ್ನು ಅನುಸರಿಸದೆ ಪೂರ್ವ ಸ್ವಭಾವವನ್ನು ತೆಗೆದು ಹಾಕಿಬಿಡಬೇಕು. ಅದು ಮೋಸಕರವಾದ ದುರಾಶೆಗಳಿಂದ ಕೆಟ್ಟು ಹೋಗುವಂಥದ್ದು. ನೀವು ನಿಮ್ಮ ಮನಸ್ಸಿನ ಭಾವದಲ್ಲಿ ಹೊಸಬರಾಗಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಳಿರಿ. ಆ ಸ್ವಭಾವವು ದೇವರ ಹೋಲಿಕೆಯ ಮೇರೆಗೆ ನೀತಿಯಲ್ಲಿಯೂ ನಿಜವಾದ ಪರಿಶುದ್ಧತೆಯಲ್ಲಿಯೂ ನಿರ್ಮಿಸಲ್ಪಟ್ಟಿದೆ. ಇಲ್ಲಿ ಪೌಲನು ಎಫೆಸದವರಿಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. 17ನೇ ವಾಕ್ಯದಿಂದ ಪ್ರಾರಂಭ ಆಗುತ್ತೆ. ಅವನು ಏನು ಹೇಳ್ತಾ ಇದ್ದಾನೆ, ನೀವು ಅನ್ಯ ಜನರು ನಡೆದುಕೊಳ್ಳುವ ಪ್ರಕಾರ ಇನ್ನು ಮುಂದೆ ಖಂಡಿತವಾಗಿ ನಡಿಬಾರ್ದೆಂಬುದಾಗಿ ಹೇಳ್ತಾನೆ. ಖಂಡಿತವಾಗಿ ಹೇಳ್ತಾ ಇದ್ದಾನೆ. ಅವನು ಅಷ್ಟು ಹೇಳಬೇಕಾದ್ರೆ ಅದರಿರುವ ಅಪಾಯ, ಸಮಸ್ಯೆ, ತೊಂದರೆಗಳು ಏನಂತ ಅವನಿಗೆ ಗೊತ್ತು. ಅದಕ್ಕೆ ಅವನು ಹೇಳ್ತಾ ಇದ್ದಾನೆ, ಅದು ಸಂಪೂರ್ಣವಾಗಿ ತಪ್ಪಾದ ದಾರಿಯಾಗಿದೆ, ಅದರಲ್ಲಿ ಸಮಸ್ಯೆ ಇದೆ ಎಂಬುದಾಗಿ. ಅದಕ್ಕೆ 20ನೇ ವಚನಕ್ಕೆ ಬರುವಾಗ ಅವನು, ನೀವಾದರೂ ಕ್ರಿಸ್ತನನ್ನು ಹಾಗೆ ಕಲಿತುಕೊಳ್ಳಲಿಲ್ಲ. ಹಾಗಾದರೆ ನಾವು ಕ್ರಿಸ್ತನನ್ನು ಹೇಗೆ ಕಲಿತುಕೊಂಡಿದ್ದೇವೆ? ಕ್ರಿಸ್ತನು ಸತ್ಯ ಮಾತಾಡ್ತಾ ಇದ್ನೋ? ಕ್ರಿಸ್ತನು ನಂಬಿಕೆಯಲ್ಲಿದ್ದನೋ? ಕ್ರಿಸ್ತನು ವಿಧೇಯತೆಯನ್ನು ತೋರಿಸಿದನೋ?
ಕ್ರಿಸ್ತನು ಪ್ರಾಮಾಣಿಕತೆಯನ್ನು ತೋರಿಸಿದನೋ? ಕ್ರಿಸ್ತನು ಪರಿಶುದ್ಧನಾಗಿದ್ದಾನೋ? ಕ್ರಿಸ್ತನು ಯಾವ ರೀತಿಯಲ್ಲಿ ನಡ್ಕೊಳ್ತಾ ಬಂದ್ರು? ಪ್ರೀತಿಸ್ತಾ ಇದ್ನೋ? ಹಾಗಾದರೆ ಕ್ರಿಸ್ತನನ್ನು ನೀವು ಹಾಗೆ ಕಳಿತುಕೊಳ್ಳಲಿಲ್ಲ ಅಂತ ಅಲ್ಲಿ ಹೇಳ್ತಾನೆ. ಹಾಗಿರುವ ಕ್ರಿಸ್ತನನ್ನು ನೀವು ಹಾಗೆ ಕಲಿತುಕೊಳ್ಳಲಿಲ್ಲ ಆದರೆ ಅದನ್ನು ನೀವು ಬಿಟ್ಟು ಬಿಡಿ. ಅದರಿಂದ ಅವರು ನಡ್ಕೊಳ್ಳೋ ಪ್ರಕಾರ ನೀವು ನಡೆದು ಬಿಡಿ. ಹಾಗಂದು ನಾವು ಎಲ್ಲಿ ಪ್ರತ್ಯೇಕತೆಯನ್ನು ಕಾಪಾಡಬೇಕು, ಎಲ್ಲಿ ದೇವರಿಗೆ ಮೆಚ್ಚುಗೆಗೆ ಸರಿಯಾಗಿ ನಡ್ಕೊಳ್ಬೇಕು, ಅದನ್ನು ನಾವು ಜಾಗೃತಿಸಬೇಕು. ಅಲ್ಲಿ ಹೇಳಲ್ಪಟ್ಟಿದೆ 21ನೇ ವಚನದಲ್ಲಿ, ಆತನನ್ನೇ ಕೇಳಿದಿರಲ್ಲ, ಆತನಲ್ಲಿ ಉಪದೇಶವನ್ನು ಹೊಂದಿದಿರಲ್ಲ. ಕ್ರಿಸ್ತ ಯೇಸುವಿನಲ್ಲಿರೋ ಸತ್ಯೋಪದೇಶವು ಯಾವುದೆಂದರೆ, ನೀವು ನಿಮ್ಮ ಹಿಂದಿನ ನಡತೆಯನ್ನು ಅನುಸರಿಸದೆ ಪೂರ್ವ ಸ್ವಭಾವವನ್ನು ತೆಗೆದು ಹಾಕಿ ಬಿಡಬೇಕು. ಅದು ಮೋಸಕರವಾದ ದುರಾಶೆಗಳಿಂದ ಕೆಟ್ಟು ಹೋಗುವಂಥದ್ದು. ಪೌಲನು ಸ್ಪಷ್ಟ ಹೇಳ್ತಾ ಇದ್ದಾನೆ, ದೇವರ ಒಂದು ಸತ್ಯದ ಉಪದೇಶ ಏನಂದ್ರೆ, ನಿಮ್ಮ ಹಿಂದಿನ ನಡತೆಯನ್ನು ಬಿಟ್ಟು ಬಿಡಿ. ನಾನು ಹಲವಾರು ಸರಿ ಹೇಳ್ತೇನೆ, ನಿಮ್ಮ ಸ್ವಭಾವ ಯಾವಾಗ ಬದಲು ಮಾಡ್ತೀರಿ? ನಿಮ್ಮ ನಡವಳಿಕೆಯನ್ನು ಯಾವಾಗ ಬದಲು ಮಾಡ್ತೀರಿ? ಯಾಕಂದ್ರೆ ಅದು ಮೋಸಕರವಾದದ್ದು, ಅದು ಸಮಸ್ಯೆ ಕೊಡುವಂಥದ್ದು. ಅದನ್ನು ಬಿಡಬೇಕೆಂಬುದಾಗಿ ಪೌಲನು ಸ್ಪಷ್ಟ ಹೇಳ್ತಾ ಇದ್ದಾನೆ. ಅದನ್ನು ತೆಗೆದುಹಾಕಬೇಕು, ಅದು ಮೋಸಕರವಾದದ್ದು ಎಂಬುದಾಗಿ. ಹಾಗಾದ್ರೆ ನೂತನವಾದ ಒಂದು ಸ್ವಭಾವ ಯಾವುದು? ಅದು 23 ಮತ್ತು 24. ನೀವು ನಿಮ್ಮ ಮನಸ್ಸಿನ ಭಾವದಲ್ಲಿ ಹೊಸಬರಾಗಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಳಿರಿ ಅಂತ. ಅಂದ್ರೆ ನಮ್ಮ ಮನಸ್ಸಿನಲ್ಲೇ ನಾವೇನಾಗಿರ್ಬೇಕೀಗ? ಹೊಸಬರಾಗಿ ಕಾಣಬೇಕು. ನಮ್ಮಲ್ಲಿರುವ ನೂತನ ಮನಸ್ಸು. ರೋಮಪುರದಲ್ಲಿ ಪೌಲನು ಹೇಳುವಾಗಲೂ ಹೇಳ್ತಾನೆ, ನೀವು ನೂತನ ಮನಸ್ಸನ್ನು ಹೊಂದಿಕೊಂಡು ರೂಪಾಂತರಗೊಂಡವರಾಗಿ ಇರ್ರಿ ಅಂತ. ಹಾಗಾದರೆ ನಮ್ಮ ಮನಸ್ಸು ನೂತನವಾಗಿ ಅಂತ ಹೇಳುವಾಗ ಯಾವುದರ ಮೇಲೆ ಇರಬೇಕು? ನಮ್ಮ ಮನಸ್ಸು ಕ್ರಿಸ್ತನ ಮೇಲೆ ಇರಬೇಕು ಮತ್ತು ಆತನ ಚಿತ್ತದ ಪ್ರಕಾರ ನಡೆಯುವಂಥ ಮನಸ್ಸೇ ಆಗಿರಬೇಕು. ಆವಾಗ ನಾವು ಆ ನೂತನ ಮನಸ್ಸನ್ನು ಹೊಂದಿಕೊಂಡು ನಡೆಯಲು ಸಾಧ್ಯ ಆಗುತ್ತೆ. ನೋಡಿ 24, ಆ ಸ್ವಭಾವವು ದೇವರ ಹೋಲಿಕೆಯ ಮೇರೆಗೆ ನೀತಿಯಲ್ಲಿಯೂ ನಿಜವಾದ ಪರಿಶುದ್ಧತೆಯಲ್ಲಿ ನಿರ್ಮಿಸಲ್ಪಟ್ಟಿದೆ. ಹಾಗಿರುವಾಗ ಆ ಸ್ವಭಾವವು ದೇವರ ಹೋಲಿಕೆಯ ಮೇರೆಗೆ, ನಮ್ಮ ಸ್ವಭಾವಕ್ಕೂ ದೇವರ ಒಂದು ಸ್ವಭಾವಕ್ಕೂ ಹೋಲಿಕೆ ಬರಬೇಕು. ಆ ಸ್ವಭಾವ ಉಂಟಾ? ನಮ್ಮ ಸ್ವಭಾವ ದೇವರ ಸ್ವಭಾವಕ್ಕೆ ಹೋಲಿಸಿಕೊಳ್ಬೋದಾ ನಾವು? ಖಂಡಿತವಾಗಿ ಅದು ಸಾಧ್ಯವಿಲ್ಲದ ವಿಷಯ. ಯಾಕಂದ್ರೆ ನಾವು ಆ ಸ್ವಭಾವಗಳಲ್ಲಿ ಇನ್ನೂ ಬದಲಾವಣೆ ಆಗಲಿಲ್ಲ. ನಾವು ಆ ಸ್ವಭಾವಕ್ಕೆ ಬರಬೇಕೆಂದೇ ಯೇಸು ಕ್ರಿಸ್ತನ ಶಿಲುಬೆಯಲ್ಲಿ ಕಾರ್ಯ ಮಾಡಿದ್ದಾರೆ. ಆದ್ದರಿಂದ ನಮ್ಮ ಜೀವಿತದಲ್ಲಿ ಪರಿಶುದ್ಧತೆಯನ್ನು ನಾವು ತೋರಿಸ್ತಾ ಇದ್ದೇವೆ ಅಂದರೆ ನಾವು ಖಂಡಿತವಾಗಿಯೂ ನೂತನ ಸ್ವಭಾವವನ್ನು ಹೊಂದಿದ್ದೇವೆ ಅಂತ. ನಾವು ನೀತಿಯಲ್ಲಿ, ಮಾತಿನಲ್ಲಿ ನೀತಿ ಆಗಲಿ, ಕಾರ್ಯದಲ್ಲೇ ನೀತಿ ಆಗಲಿ, ನಡವಳಿಕೆಯಲ್ಲಿ ನೀತಿಯಲ್ಲೇ ಆಗಲಿ ನಡೆಯುವುದಾದರೆ ನಾವು ನೂತನ ಸ್ವಭಾವವನ್ನು ಹೊಂದಿದ್ದೇವೆ ಎಂಬುದಾಗಿ. ಹಾಗಾದರೆ ನೂತನಾಗಿ ನಾವು ಸೃಷ್ಟಿಸಲ್ಪಟ್ಟಿದ್ದೇವೆ ಅನ್ನೋದಕ್ಕೆ ಸಾಕ್ಷಿ ಏನು? ನಾವು ನಡೆದು ತೋರಿಸುವುದರ ಮೂಲಕವೇ ದೇವರು ನಮಗೆ ಏನು ಮಾಡಿದ್ದಾರೋ ಅಂತ ಅದನ್ನು ಪ್ರಕಟಿಸ್ತೇವೆ. ಆದ್ದರಿಂದ ಪ್ರಿಯರೇ, ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದು ಒಂದೇ, ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾಗಿದ್ದಾನೆ. ಹಾಗಾದರೆ ನೂತನ ಸೃಷ್ಟಿಯಾಗಿದ್ದರೆ ಅವನ ಹೃದಯ ಏನಾಗಿರಬೇಕು? ನೂತನವಾಗಿರಬೇಕು. ಅವನ ಮನಸ್ಸೇನಾಗಿರಬೇಕು? ನೂತನವಾಗಿರಬೇಕು. ಅವನ ಸ್ವಭಾವ ಏನಾಗಿರಬೇಕು? ನೂತನವಾಗಿರಬೇಕು. ಇನ್ನು ಮುಂದಿನ ವಾರದಲ್ಲಿ ಇದನ್ನು ಮುಂದುವರಿಸೋಣ. ಹೀಗಿದ್ದರೆ ದೇವರು ಒಂದು ದೊಡ್ಡ ಆಶೀರ್ವಾದವನ್ನು ನೂತನ ವರ್ಷದಲ್ಲಿ ನಮಗೆ ಕೊಡಲಿಕ್ಕಿದ್ದಾರೆ. ಆದ್ದರಿಂದ ದೇವರ ಈಗ ಒಂದು ಕರೆ ಏನು ಗೊತ್ತಾ? ದೇವರು ಕರೀತಾನೆ, ನನ್ನ ಬಳಿಗೆ ನೀನು ಬರ್ತೀಯಾ? ನಿನ್ನನ್ನು ಸರಿಪಡಿಸಿಕೊಳ್ತೀಯಾ? ತಗ್ಗಿಸಿಕೊಳ್ತೀಯಾ? ಇನ್ನು ಮುಂದೆ ನೂತನ ಹೃದಯದಲ್ಲಿ ನಡ್ಕೊಳ್ತೀಯ ಅಂತ ದೇವರೀಗ ಕೇಳುವುದಾದರೆ ನಿಮ್ಮ ಉತ್ತರ ಏನು? ಹೌದು ಕರ್ತನೇ, ನಾನು ತಗ್ಗಿಸಿಕೊಳ್ತೇನೆ, ನನಗೆ ನೂತನ ಹೃದಯ ನಡೆಯುವಂತೆ ಸಹಾಯ ಮಾಡು ಅಂತ ನಾವು ಕೇಳುವುದಾದರೆ, ನೋಡಿ, ನಮ್ಮ ನೂತನ ಹೃದಯ ನಮ್ಮ ಒಳ್ಳೆಯದಕ್ಕಿದೆ, ಆಶೀರ್ವಾದಕ್ಕಿದೆ, ನಮ್ಮ ಅಭಿವೃದ್ಧಿಗಿದೆ. ಅದರಿಂದ ಆ ಹೃದಯದಲ್ಲಿ ನಡ್ಕೊಳ್ಳಿಕ್ಕೆ ದೇವರ ಹತ್ರ ಸಹಾಯ ಕೇಳ್ಕೊಳ್ಳೋಣ. ದೇವರು ನಮ್ಮೆಲ್ಲರನ್ನು ನಡೆಸುವಾತನಾಗಿದ್ದಾನೆ.